ಅಮ್ಮನ ಗರ್ಭದಲ್ಲಿರುವಂಥ ವಿಚಾರ ಅಮ್ಮನಿಗೆ ಗೊತ್ತೇ ಇರೋದಿಲ್ಲ. ಆದರೂ ಸಹ ಅಮ್ಮನಿಗೆ ನೀನಿರುವಿಕೆ ಗೊತ್ತಾದ ನಂತರ ಅಮ್ಮ ಒಂದು ಚೂರು ಭಯಗೊಳ್ತಾರೆ. ಅಮ್ಮನಿಗೆ ಹೊಸದಲ್ವಾ, ಹಾಗಾಗಿ ನೀನು ನನ್ನ ಗರ್ಭದಲ್ಲಿದ್ದ ಆ 9 ತಿಂಗಳ ಒಂದು ಸಮಯ ನನಗೆ ಯಾವುದೇ ರೀತಿ ಕಳೆದಿರ್ಬೋದು, ಆದರೆ ನೀನಿದ್ದಂಥ ಪ್ರತಿಯೊಂದು ಕ್ಷಣನೂ ನಾನು ತುಂಬಾ ಖುಷಿಪಟ್ಟಿದ್ದೀನಿ, ತುಂಬಾ ಎಂಜಾಯ್ ಮಾಡಿದ್ದೀನಿ. ಈ ನಿನ್ನ ಮುದ್ದು ಮಗುವನ್ನು ನೋಡಲಿಕ್ಕೆ ಅಮ್ಮ 9 ತಿಂಗಳು ಕಾದಿದ್ರು. ಆದರೂ ಸಹ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ಗಿಂತೂ ಹೆಚ್ಚು ನೀನು ಮುದ್ದಾಗಿ ಹುಟ್ಟುಬಿಟ್ಟೆ ಕಂದ. ಅದೇ ರೀತಿ ನೀನು ಅಮ್ಮನ ಗರ್ಭದಲ್ಲಿದ್ದಾಗ ನಿನ್ನ ಪುಟ್ಟ ಪಾದಗಳಿಂದ ಅಮ್ಮನನ್ನು ಒದಿತಾ ಇದ್ದಲ್ವಾ, ಅದರ ಒಂದು ಭಾವನೆಯನ್ನು ಹೇಳಿಕೊಳ್ಳಿಕ್ಕೂ ಸಹ ತುಂಬಾ ಖುಷಿಯಾಗುತ್ತೆ. ನಿನ್ನನ್ನು ನನ್ನ ಮಡಿಲಲ್ಲಿ ತಗೊಂಡಂತಹ ಆ ಒಂದು ಮೊದಲ ಅದ್ಭುತ ಕ್ಷಣದಂದು ನನ್ನನ್ನು ನಾನೇ ಮರೆತೋಗಿದ್ದೆ. ನನಗೆ ಅಂತ ಒಂದು ಜೀವ ಈ ಭೂಮಿ ಮೇಲೆ ಇದೆ ಅನ್ನೋ ಒಂದು ಭರವಸೆ ಅನ್ನೋದಿದೆ ಅಲ್ಲ, ನನಗೆ ತುಂಬಾ ಹೆಚ್ಚಾಯಿತು. ನನಗೆ ಅಂತ ದೇವರು ಕಳಿಸಿಕೊಟ್ಟಂತಹ ಅದ್ಭುತ ದೇವತೆ ನೀನು. ನಿನ್ನನ್ನು ಹೆಚ್ಚು ಪ್ರೀತಿ ಕೊಟ್ಟು ನೀನು ಕೇಳಿದ್ದನ್ನೆಲ್ಲ ಕೊಡಿಸೋಂಥ ತಾತ ಹೇಳಿದ್ರಲ್ವ, ಅದನ್ನು ನಿಜ ಮಾಡ್ತಾ ಮುಂದೆ ಸಾಗ್ತೀನಿ ಅಂತ ಹೇಳ್ತಾ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕಂದ. ಜೀವನ ಪೂರ್ತಿ ಖುಷಿ ಖುಷಿಯಾಗಿ 100 ಕಾಲ ಹ್ಯಾಪಿಯಾಗಿರುವಂಥ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಕಂದ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಅಂದಹಾಗೆ ನಾನು ಈ ಮುಂಚೆ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿದ್ದೀನಿ, ಯಾರು ಏನೋ ಅಂದ್ಕೋಬೇಡಿ. ಒಂಚೂರು ನನ್ನ ಮನಸ್ಸಿನ ಭಾವನೆಗಳನ್ನು ನನ್ನ ಕಂದನಿಗೆ ಹುಟ್ಟು ಹಬ್ಬದ ದಿನ ತಿಳಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ನೀವೀಗಾಗಲೇ ನೋಡಿರ್ತೀರಾ, ತಮ್ನೈಲ್ ಮುಖಾಂತರ ನಿಮಗೆ ಗೊತ್ತಾಗೇ ಇರುತ್ತೆ ಈ ವಿಡಿಯೋಲಿ ನೀವೇನು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಹೌದು, ಇವತ್ತು ನನ್ನ ಮುದ್ದು ಕಂದನ ಹುಟ್ಟುಹಬ್ಬ. ಈಕೆ ಹುಟ್ಟುಹಬ್ಬವನ್ನು ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ಒಂದು ವ್ಲಾಗ್ನ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಈ ಒಂದು ವಿಡಿಯೋನ ನನ್ನ ಮುದ್ದು ಕಂದನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ನೀವು ನೋಡ್ತಾ ಇರೋ ಹಾಗೆ ಒಂದು ಚೂರು ಶಾಪಿಂಗನ್ನು ನಾವು ಮುಗಿಸ್ಕೊಂಡು ನಂತರ ಮನೆಗೆ ಹಿಂದಿರುಗ್ತಾ ಇದ್ದೀವಿ. ನೀವು ನೋಡ್ಬೋದು, ಮಗುವಿನ ಬರ್ಡೇ ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಶಾಪಿಂಗ್ ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಅದನ್ನು ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸೊ ಮಕ್ಕಳ ಒಂದು ಬರ್ಡೇ ಅಂದ್ರೇ ಎಷ್ಟು ಖುಷಿ ಅಲ್ವಾ. ದೊಡ್ಡವ್ರ ಬರ್ಡೇ ಅಂದರೆ ನನಗಷ್ಟು ಖುಷಿ ಇರೋದಿಲ್ಲ. ಪುಟ್ಟ ಮಕ್ಕಳ ಬರ್ಡೇಸ್ ಅಂತಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆ ಮಕ್ಕಳ ಒಂದು ಮೊಗದಲ್ಲಿ ಆ ಸಂತೋಷ ಆಗ್ಬೋದು, ನಗು ಆಗ್ಬೋದು, ನೋಡಲಿಕ್ಕೆ ತುಂಬಾ ಚೆಂದ. ಹುಟ್ಟುಹಬ್ಬದ ದಿನ ದೇವರ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗುತ್ತೆ. ಅದರಲ್ಲೂ ಪುಟ್ಟ ಮಕ್ಕಳಿಗೆ ಒಂಚೂರು ಜಾಸ್ತಿನೇ ಇರಬೇಕು. ಸೊ ಹಾಗಾಗಿ ಪುಟ್ಟ ಮಕ್ಕಳೇ ದೇವರ ಸಮಾನ. ಅವರನ್ನು ದೇವರ ಒಂದು ದರ್ಶನಕ್ಕೆ ಕರ್ಕೊಂಡು ಹೋಗೋದು ತುಂಬಾ ಮ್ಯಾಂಡೇಟ್ರಿ ಆಗುತ್ತೆ ಹುಟ್ಟುಹಬ್ಬದ ದಿನ. ಸೊ ಹಾಗಾಗಿ ನಾವು ಹುಟ್ಟುಹಬ್ಬದ ದಿನ ದೇವರ ದರ್ಶನವನ್ನು ಮಾಡಿ ನಂತರ ಮನೆಗೆ ಹಿಂದಿರುಗಿ ಒಂಚೂರು ಎಗೇನ್ ಶಾಪಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಲಾಗಿದೆ. ಇದನ್ನು ನಾನೇ ಮಾಡಿದ್ದು. ಒಂಚೂರು ಸಿಂಪಲ್ ಇರ್ಬೋದು, ಬಟ್ ಆದರೂ ಐ ಲೈಕ್ ಇಟ್. ಯಾಕೆಂತಂದರೆ ನಮ್ಮ ಮಕ್ಕಳ ಒಂದು ಬರ್ಡೇಸ್ ಏನಿರುತ್ತೆ ಅಥವಾ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಏನೇ ಆಗ್ಬೋದು, ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ನಾವು ಮಾಡುವಂತಹ ಒಂದು ಸೆಲೆಬ್ರೇಷನ್ಸ್ ಇರುತ್ತಲ್ಲ, ಅದನ್ನು ನಾವು ಬೇರೆಯವ್ರ ಕೈಯಿಂದ ಡೆಕೋರೇಷನ್ಸ್ ಎಲ್ಲ ಮಾಡಿ ಮಾಡುವಂಥ ಸೆಲೆಬ್ರೇಷನಲ್ಲಿ ಅಷ್ಟು ಖುಷಿ ನಾವು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನನಗೆ ನನ್ನ ಕಂದನ ಒಂದು ಹುಟ್ಟುಹಬ್ಬಕ್ಕೆ ಸಿಂಪಲ್ ಆಗ್ಬೋದು ಅಥವಾ ಗ್ರ್ಯಾಂಡ್ ಆಗ್ಬೋದು, ನಾನೇ ಒಂದು ಈ ಡೆಕೋರೇಷನ್ಸ್ ಎಲ್ಲ ಮಾಡೋದು ನಂಗೆ ತುಂಬಾ ಖುಷಿ ಕೊಡುತ್ತೆ.
ಬರ್ಡೇ ಅಂದರೆ ಒಂದು ರೀತಿ ನಾವು ಸೆಲೆಬ್ರೇಟ್ ಮಾಡಿ ಅಥವಾ ಒಂಚೂರು ಕೇಕ್ ಹಂಚಿ ಮನೆಯಲ್ಲಿ ಅಡುಗೆಗಳನ್ನ ಮಾಡಿ ಏನು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಅದು ಮಾತ್ರನೇ ಇಲ್ಲ. ನನಗನ್ಸುತ್ತೆ ಬರ್ಡೇಸ್ ಅಂತಕ್ಕಂಥದ್ದು ನಮಗೆ ಒಂದು ರೀತಿ ಅಲಾರಮ್ ಇದ್ದಂಗೆ ಅಥವಾ ನೋಟಿಫಿಕೇಷನ್ಸ್ ಅಂತ ಹೇಳ್ಬೋದು. ಎವ್ರಿ ಇಯರ್ ನಮಗೆ ಬರ್ತಕ್ಕಂಥ ನೋಟಿಫಿಕೇಷನ್. ಯಾಕೆ ಅಂತಂದರೆ ನಮಗೆ ಈ ಬರ್ಡೇಸ್ ಅನ್ನೋದು ಒಂದು ರೀತಿ ರೆಸ್ಪಾನ್ಸಿಬಲ್ ಫೀಲ್ ಆಗಲಿಕ್ಕೆ ಅಥವಾ ನಮಗೆ ಜವಾಬ್ದಾರಿ ಇದೆ ಅನ್ನೋದನ್ನು ನಮ್ಮ ಮೈಂಡ್ಗೆ ಅಥವಾ ಮನದಟ್ಟು ಮಾಡ್ತಕ್ಕಂಥ ಒಂದು ನೋಟಿಫಿಕೇಷನ್ ಅಥವಾ ಅಲಾರಮ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮಕ್ಕಳು ಪ್ರತಿ ವರ್ಷ ಗ್ರೋನಪ್ ಆಗ್ತಾ ಇರ್ತಾರೆ, ದೊಡ್ಡವರಾಗ್ತಾ ಇದ್ದಾರೆ ಅಂತಂದರೆ ದೆರ್ ಇಸ್ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ನನ್ನ ಪ್ರಕಾರ ಬರ್ಡೇಸ್ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿನ ನೆನಪು ಮಾಡ್ತಕ್ಕಂಥ ಒಂದು ಸೆಲೆಬ್ರೇಷನ್ಸ್ ಅಂತ ಹೇಳ್ಬೋದು. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಡ್ರೆಸ್ ಮ್ಯಾಚಿಂಗ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿ ಈಗ ಬರ್ಡೇ ಕೇಕ್ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಇಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇರೋರು ನನ್ನ ಬ್ರದರು, ಆ ಕಡೆ ನನ್ನ ಹಸ್ಬೆಂಡು. ಸೊ ನಿಮಗೆ ಪರಿಚಯ ಇಲ್ಲದೆ ಇರ್ಬೋದು, ಈ ಒಂದು ವಿಡಿಯೋಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನನ್ನ ಮುದ್ದು ಗಂಡನಿಗೆ ಅವ್ರ ಮಾಮ ಅಂದರೆ ತುಂಬ ಇಷ್ಟ. ಯಾವಾಗಲೂ ಕೀಕಿ ಮಾಮ ಅಂತ ಇರ್ತಾಳೆ. ಅವ್ರು ಸಡನ್ನಾಗಿ ಸರ್ಪ್ರೈಸಿಂಗಾಗಿ ಬಂದರು. ಅವ್ರಿಗೂ ಸಹ ಐಡಿಯಾ ಇರಲಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ. ಸೊ ಅವರು ಕೆಲಸದಲ್ಲಿದ್ದರು. ಸೊ ಸಡನ್ಲಿ ಮನೆಗೆ ಬಂದರು. ಸೊ ಹಾಗಾಗಿ ಹಿ ವಾಸ್ ಆಲ್ಸೋ ಎಕ್ಸೈಟೆಡ್. ಸೊ ನೋಡ್ಬೋದು ಅವ್ರ ಹ್ಯಾಪಿನೆಸ್ಸನ್ನು ಅವ್ರ ಫೇಸಲ್ಲಿ, ಎಷ್ಟು ಖುಷಿ ಇದ್ದಾರೆ ಅಂತ. ಸಾಮಾನ್ಯವಾಗಿ ಮಕ್ಕಳು ಅಂತಕ್ಕಂಥದ್ದು ಎಲ್ಲರ ಬದುಕಿನಲ್ಲೂ ಎಸ್ ಆರ್ ನೋ ಆಪ್ಷನ್ ಆಗಿ ಹುಡ್ತಾ ಇರ್ತಾರೆ. ಇನ್ನು ಕೆಲವ್ರ ಬದುಕಿನಲ್ಲಿ ಮಕ್ಕಳು ಅಂತಕ್ಕಂಥದ್ದು ತುಂಬಾ ಪ್ರೀಷಿಯಸ್ ಇರ್ತಾರೆ. ಯಾಕೆಂತಂದರೆ ಅವ್ರಿಗೆ ಆ ಒಂದು ಅನುಭವನೇ ಇರೋದಿಲ್ಲ. ನಮ್ಮ ಜೀವನದಲ್ಲಿ ಎಸ್ ಅನ್ನೋ ಆಪ್ಷನ್ ಅಂತಕ್ಕಂಥದ್ದು ನಮ್ಮ ಬದುಕನ್ನೇ ಬದಲಾಯಿಸ್ಬಿಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಜೀವನದಲ್ಲಿ ಒಂದು ಮಗು ಆದಾಗ. ಸೊ ಹಾಗಾಗಿ ಮಕ್ಕಳು ಅಂತಕ್ಕಂಥ ಪ್ರೀಷಿಯಸ್ ಒಂದು ಡೈಮಂಡ್ಸ್ ಏನಿರ್ತಾರೆ ಅವುಗಳನ್ನು ನಿಮ್ಮ ಜೀವ ಇಟ್ಟಾದರೂ ಪರವಾಗಿಲ್ಲ, ನಿಮ್ಮ ಟೈಮ್ ಅಂತಕ್ಕಂಥದ್ದು ಕೊಡಿ, ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ಳಿ, ಅವ್ರಿಗೆ ಅವರ ಜವಾಬ್ದಾರಿಯಿಂದ ಬದುಕೋದನ್ನು ಕಲಿಸಿ, ಹೆಚ್ಚು ನೀವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅವ್ರನ್ನ ಓದಿಸಿ ಬೆಳೆಸಿ ಆರೋಗ್ಯವನ್ನು ಕೊಡ್ತಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಗಿದ್ರೆ ಮಾತ್ರ ಎಸ್ ಅನ್ನೋ ಆಪ್ಷನನ್ನು ಪಡ್ಕೊಳ್ಳಿ. ಅದರ್ವೈಸ್ ಪ್ಲೀಸ್ ಗೋ ಫಾರ್ ನೋ. ಯಾಕೆ ಅಂತಂದರೆ ನಾವು ಹೆಚ್ಚು ನಮ್ಮ ಸುತ್ತಮುತ್ತಲು ನೋಡ್ತಾ ಇರ್ತೀವಿ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ. ನಾವು ಅವರನ್ನು ರೆಸ್ಪಾನ್ಸಿಬಲ್ ಫೀಲ್ ಆಗಿ ಸಾಕೋ ಹಾಗಿದ್ರೆ ಮಾತ್ರ ಅವರ ಒಂದು ಜವಾಬ್ದಾರಿ ತಗೋಬೇಕು. ಅದರ್ವೈಸ್ ಪ್ಲೀಸ್ ಡು ನಾಟ್ ಹರ್ಟ್ ದೆಮ್, ಡು ನಾಟ್ ಮೇಕ್ ದೆಮ್ ಫೀಲ್ ಅಲೋನ್ ಅಂತ ನನ್ನ ಅಭಿಪ್ರಾಯ. ಸೊ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ತಪ್ಪಿದರೆ ತಪ್ಪು ಅಂತ ಹೇಳಿ. ಇನ್ ಕೇಸ್ ನಿಮಗೇನಾದರೂ ಸರಿ ಅನಿಸಿದ್ರೆ ಅದನ್ನು ಸಹ ನನಗೆ ಸಜೆಷನ್ಸ್ ಕೊಡೋದ್ರ ಮೂಲಕ ತಿಳಿಸ್ಬೋದು. ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಬರ್ಡೇ ಸೆಲೆಬ್ರೇಷನ್ಸನ್ನು ಮುಂದುವರ್ಸೋಣ.
ಇಲ್ಲಿ ಅವ್ರ ಅಜ್ಜಿ ಇಡ್ತಾ ಇರೋಂಥ ಕೇಕ್ನ ತಿನ್ನೋಕ್ಕೆ ಮಗು ಸ್ವಲ್ಪ ಸತಾಯಿಸ್ತಾ ಇದ್ದಾಳೆ. ಯಾಕೆ ಅಂತಂದರೆ ಒಂಚೂರು ಇರಿಟೇಟ್ ಫೀಲ್ ಆಗ್ತಾಯಿದ್ಲು. ಸೊ ಕೈಗೆ ಇರುವಂತಹ ರಿಂಗ್ಸಿಂದ ಆದರೂ ಹೇಗೋ ಪಾಪ ಒಂಚೂರು ತಿಂದು ರಿಂಗ್ಸ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ದೆನ್ ಶಿ ಫೆಲ್ಟ್ ಕಂಫರ್ಟಬಲ್ ಐ ಥಿಂಕ್. ನಮ್ಮ ಜನ್ರೇಷನಲ್ಲಿ ನಾವು ನಮ್ಮ ಅಮ್ಮಮ್ಮನ ಬಿಟ್ಟರೆ ಅವರಮ್ಮನ ನೋಡಿರಲಿಲ್ಲ. ಬಟ್ ನಮ್ಮ ಒಂದು ಮಗು ತುಂಬಾ ಲಕ್ಕಿ ಅನಿಸುತ್ತೆ. ಅವ್ರ ಫಾದರ್ ಕಡೆಯೂ ಅವರ ಮರಿ ಅಮ್ಮಮ್ಮನ ನೋಡಿದ್ದಾರೆ, ಹಾಗೆ ನಮ್ಮ ಮದರ್ ಸೈಡೂ ಅವರು ಮರಿ ಅಮ್ಮಮ್ಮನ ನೋಡ್ತಾ ಇದ್ದಾರೆ. ಅಂದರೆ ಮರಿ ಮೊಮ್ಮಗಳಿಗೆ ಮರಿ ಅಮ್ಮಮ್ಮ ಅಂತ ನಾನು ಕರೀತಾ ಇದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಅದು ಕರೆಕ್ಟ್ ವರ್ಡ್ ಅಂತ. ಪಂಡು ಅವರ ಅಮ್ಮಮ್ಮ ಇದ್ದಾರಲ್ಲ, ಅವರ ತಾಯಿ ಇವರು. ನೋಡಿ ಇಷ್ಟು ಏಜ್ ಆದ್ರೂ ಸಹ ಅವರು ಎಷ್ಟು ವರ್ಕ್ ಮಾಡ್ತಾರೆ ಗೊತ್ತಾ, ತುಂಬಾ ಆ್ಯಕ್ಟಿವ್ ಇರ್ತಾರೆ. ಆ್ಯಂಡ್ ಶಿ ಈಸ್ ಫೀಲಿಂಗ್ ಎಮೋಷ್ನಲ್ ಬಿಕಾಸ್ ಅವ್ರ ಪಾಪು ಹುಟ್ಟಿದಾಗ ಬರಲಿಕ್ಕಾಗಲಿಲ್ಲ, ಆರೋಗ್ಯ ಸರಿ ಇಲ್ಲದೆ ಇರೋ ಕಾರಣ. ಬಟ್ ಈಗ ಶಿ ಈಸ್ ಫೀಲಿಂಗ್ ವೆರಿ ಹ್ಯಾಪಿ. ಒಂದು ಒಳ್ಳೆ ಗಿಫ್ಟು ಸಹ ತಂದಿದ್ದರು ಅವ್ರ ಅಜ್ಜಿ. ನೋಡಿ ಎಷ್ಟು ಸ್ಯಾಡ್ ಫೀಲ್ ಆಗ್ತಾ ಇದ್ದಾರೆ, ಅಂದರೆ ಅದು ಹ್ಯಾಪಿ ಟಿಯರ್ಸ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಈಗ ಎಲ್ಲರೂ ಸಹ ಕೇಕನ್ನು ಎಂಜಾಯ್ ಮಾಡಿಕೊಂಡು ಅದೇ ರೀತಿ ಮಗುಗೆ ಬ್ಲೆಸ್ಸಿಂಗ್ಸ್ ನೀಡಿ ಆಕೆನೂ ಸಹ ಸರ್ವ್ ಮಾಡ್ತಾ ಇದ್ದಾಳೆ. ನೀವು ನೋಡ್ಬೋದು ಇಲ್ಲಿ ಶಿ ಈಸ್ ಬಿಟ್ ಎಕ್ಸೈಟೆಡ್ ಆಲ್ಸೋ. ಪಂಡು ಬೇಬಿ ಎಲ್ಲರ ಹತ್ರನೂ ಸೋಷಲಿ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾಳೆ, ಅದು ಅವಳ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ಬ್ರಿಲಿಯಂಟ್ ಆಲ್ಸೋ, ತುಂಬಾ ಆ್ಯಕ್ಟಿವ್ ಇದ್ದಾಳೆ. ಈ ಏಜ್ಗೆ ಆಕೆಗೆ ಎಲ್ಲ ಅರ್ಥ ಆಗುವಂಥದ್ದು, ತುಂಬಾ ಈಸಿಯಾಗಿ ಎಲ್ಲವನ್ನು ಕಲ್ತು ಬಿಡ್ತಾಳೆ. ಆ್ಯಂಡ್ ಶಿ ಫಾಂಡ್ ಆಫ್ ಅನಿಮಲ್ಸ್. ಆ್ಯಕ್ಚುಲಿ ಅವಳಿಗೆ ಅನಿಮಲ್ಸ್ ಅಂತಂದರೆ ತುಂಬಾ ಇಷ್ಟ. ಅದರಲ್ಲೂ ಡೊಮೆಸ್ಟಿಕ್ ಅನಿಮಲ್ಸ್ ಆದಂತಹ ಡಾಗ್ ಆಗ್ಬೋದು, ಕ್ಯಾಟ್ ಆಗ್ಬೋದು, ಶಿ ಲೈಕ್ಸ್ ದೆಮ್ ವೆರಿ ಮಚ್. ಮಕ್ಕಳಿಗೆ ಇವರು ನಮ್ಮ ಜನರು ಅಥವಾ ನಮ್ಮವರು ಅಂತ ಗೊತ್ತಾಗೋರ್ಗೂ ಅಷ್ಟೇ, ಅದಾದ ನಂತರ ಅವರು ಎಲ್ಲರ ಹತ್ರ ಈಸಿಯಾಗಿ ಮಿಂಗಲಾಗಿ ಹೋಗ್ತಾರೆ. ಹೊಸದ್ರಲ್ಲಿ ಮಾತ್ರ ಮಕ್ಕಳು ಒಂದು ರೀತಿ ಭಯ ಪಡೋವಂಥದ್ದು ಇರುತ್ತೆ. ಅದರ್ವೈಸ್ ದೇ ಆರ್ ಕ್ಯೂಟ್ ಆ್ಯಂಡ್ ಬ್ಲೆಸ್ಡ್ ಆ್ಯಂಡ್ ಆಲ್ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು ಈ ಒಂದು ಅರ್ಥ ಮೇಲೆ. ಆಕೆಯ ಬರ್ಡೇ ಸೆಲೆಬ್ರೇಷನನ್ನು ಇಷ್ಟೊಂದು ಪ್ರೆಸೆಂಟೇಬಲ್ ಆಗಿ ಮಾಡಲಿಕ್ಕೆ ಕಾರಣ ಅವ್ರ ಡ್ಯಾಡಿನೇ. ಸೊ ಅವ್ರ ಡ್ಯಾಡಿಗೆ ಈಗ ಕೇಕ್ ತಿನ್ನಿಸ್ತಾಳೆ ನೋಡಿ, ಎಷ್ಟು ಬ್ಲೆಸ್ಡ್ ಇದ್ದಾರೆ ಅವರು. ತುಂಬಾ ಖುಷಿ ಪಡ್ತಾರೆ ಅವ್ರ ಡ್ಯಾಡಿ ಅವಳನ್ನ ನೋಡಿ, ಬಿಕಾಸ್ ಅವ್ರ ಪ್ರಪಂಚನೇ ಅವಳು. ನಾವು ಇಟ್ಸ್ ಮಾಮ್ಸ್ ಟರ್ನ್. ಅಮ್ಮ ಹೋಗಿ ಈಗ ಕೇಕ್ ತಿಂತಾರೆ ಪಾಪು ಕೈಯಲ್ಲಿ. ನೋಡಿ ಅಮ್ಮನಿಗೂ ಎಷ್ಟು ಚೆನ್ನಾಗಿ ತಿನ್ನಿಸ್ತಾಳೆ ಮಗು. ಸೊ ನೋಡಿದ್ರಲ್ವಾ, ಇದಿಷ್ಟು ಆಗಿತ್ತು ಬರ್ಡೇ ವ್ಲಾಗ್. ನನ್ನ ಕಂದನ ಒಂದು ಬರ್ಡೇ ಸೆಲೆಬ್ರೇಷನ್ಸ್ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಇಷ್ಟ ಆಗಿದ್ದರೆ, ಚೆನ್ನಾಗಿದೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.